ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಸಿಂಧನೂರಿನಲ್ಲಿ ಪ್ರಥಮ ಬಾರಿಗೆ ಅದ್ದೂರಿ ದಸರಾ ಉತ್ಸವಕ್ಕೆ ಸಕಲ ಸಿದ್ಧತೆ, ಮುಖಂಡರ ಜಂಟಿ ಪತ್ರಿಕಾಗೋಷ್ಠಿ. ಸೆಪ್ಟೆಂಬರ್ 21ಕ್ಕೆ ಖಾಸಗಿ ಶಾಲಾ ಮತ್ತು ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟದಿಂದ ಗುರುವಂದನಾ ಕಾರ್ಯಕ್ರಮ. ರಾಘವೇಂದ್ರ ಸ್ವಾಮಿಗಳ ಮಠದ ಸಮುದಾಯ ಭವನಕ್ಕೆ 10 ಲಕ್ಷ ಅನುದಾನ ನೀಡಲು ಮನವಿ. ಮಾನವೀಯ ದಿವಂಗತ ಡಾಕ್ಟರ್ ಪ್ರಭಾಕರ್ ಅವರ ಸೇವೆ ಸಮಾಜಕ್ಕೆ ಅಪಾರ. ಡಾಕ್ಟರ್ ಚನ್ನಬಸವಸ್ವಾಮಿ ಹಿರೇಮಠ್. ವಾರ್ತೆಗಳ ವಿವರ. ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಹಾಗೂ ಶಾಸಕ ಹಂಪನಗೌಡ ಬಾದರ್ಲಿಯವರ ನೇತೃತ್ವದಲ್ಲಿ ಸಿಂಧನೂರು ದಸರಾ ಉತ್ಸವ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಜಂಟಿ ಪತ್ರಿಕಾಗೋಷ್ಠಿ ನಡೆಯಿತು. ಕಾರ್ಯಕ್ರಮದ ರೂಪುರೇಷೆಗಳ ವಿವರಗಳನ್ನು ದಸರಾ ಉತ್ಸವ ಸಮಿತಿಯ ಪ್ರಮುಖ ಮುಖಂಡರಲ್ಲಿ ಒಬ್ಬರಾದ ಎಸ್ ದೇವೇಂದ್ರಗೌಡ ಅವರು ಸವಿವರವಾಗಿ ಸಿಂಧನೂರು ದಸರಾ ಉತ್ಸವದ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ನಂತರ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರು ಮಾತನಾಡಿ, ಈ ದಸರಾ ಹಬ್ಬ ಹಿಂದೂ ಸಂಸ್ಕೃತಿಯ ಸೌಹಾರ್ದತೆಯ ವಿಶೇಷ ಹಬ್ಬ. ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಮೈಸೂರು ದಸರಾ ಪರಂಪರೆಯಿಂದ ನಡೆದುಕೊಂಡು ಬಂದಿದೆ. ಆದರೆ ಸಿಂಧನೂರು ನಗರದಲ್ಲಿ ಪ್ರಥಮ ಬಾರಿಗೆ ಈ ವರ್ಷ ಶಾಸಕ ಹಂಪನಗೌಡರು ಮನಸ್ಸು ಮಾಡಿ ಸರ್ಕಾರದ ಮೂಲಕ ಈ ದಸರಾ ಹಬ್ಬದ ಕಾರ್ಯಕ್ರಮವನ್ನು ಘೋಷಣೆ ಮಾಡಿಸಿದ್ದಾರೆ. ಸರ್ಕಾರದಿಂದ ಈಗಾಗಲೇ ಆದೇಶವೂ ಆಗಿದೆ. ಜಿಲ್ಲಾಧಿಕಾರಿಗಳ ಸಮಿತಿಯ ಸಭೆಗಳೂ ಆಗಿವೆ. ಅಧಿಕಾರಿಗಳ ತಂಡಗಳು ರಚನೆಯಾಗಿವೆ. ಜೊತೆಗೆ ಸ್ಥಳೀಯ ತಂಡಗಳು ಕೂಡ ರಚನೆಯಾಗಿವೆ. ಒಟ್ಟಾರೆಯಾಗಿ ಎಲ್ಲರೂ ಜಂಟಿಯಾಗಿ ಸಿಂಧನೂರಿನಲ್ಲಿ ಪ್ರಥಮ ಬಾರಿಗೆ ನಡೆಯುವ ದಸರಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಂದರು. ನಂತರ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿ, ಈ ದಸರಾ ಹಿಂದೂ ಸಮಾಜದಲ್ಲಿ ಪ್ರಮುಖವಾದ ಹಬ್ಬದಲ್ಲಿ ಒಂದು. ಈ ಹಬ್ಬದಲ್ಲಿ ಸಮಾಜದ ಎಲ್ಲ ಪ್ರಮುಖ ವರ್ಗದವರು ಭಾಗವಹಿಸಲಿಕ್ಕೆ ಅವಕಾಶಗಳಿವೆ. ಸಂಸ್ಕೃತಿ, ಕಲೆಯ ಬಗ್ಗೆ ತೋರ್ಪಡಿಸಬಹುದಾಗಿದೆ. ಎಲ್ಲರೂ ಸೇರಿ ಈ ಅದ್ಧೂರಿ ದಸರಾ ಹಬ್ಬವನ್ನು ಯಶಸ್ವಿಗೊಳಿಸೋಣ ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ, ಪೌರಾಯುಕ್ತ ಮಂಜುನಾಥ್ ಗುಂಡೂರ್, ಇಒ ಚಂದ್ರಶೇಖರ್, ಡಿವೈಎಸ್ಪಿ ಬಿಎಸ್ ತಳವಾರ್, ನೌಕರರ ಸಂಘದ ತಾಲೂಕಾಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್, ಎಂ ದೊಡ್ಡ ಬಸವರಾಜ್, ಶಿವನಗೌಡ ಗೊರೆಬಾಳ್, ರಾಜೇಶ್ ಹಿರೇಮಠ್, ಬಸವರಾಜ್ ಹಿರೇಗೌಡರ್, ಆರ್.ಸಿ. ಪಾಟೀಲ್, ರಾಜಶೇಖರ್ ಪಾಟೀಲ್, ಗ್ಯಾರಂಟಿ ಯೋಜನೆಗಳ ತಾಲೂಕಾಧ್ಯಕ್ಷ ಅನಿಲ್ ಕುಮಾರ್ ವೈ, ರವಿಗೌಡ ಮಲ್ಲದಗುಡ್ಡ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಸಮಾರೋಪ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದ ಸುಮಾರು 5ಕ್ಕೂ ಹೆಚ್ಚು ಕಲಾ ತಂಡಗಳು ಬರ್ತವೆ ಮೆರವಣಿಗೆಯಲ್ಲಿ. ಈ ಮೆರವಣಿಗೆ ಜೊತೆಗೆ ತಾಲೂಕು ಮಟ್ಟದ ಕಲಾ ತಂಡಗಳು ಇರ್ತವೆ. ಇದರ ಜೊತೆಗೆ ಆನೆ ಮೇಲೆ ಅಂಬಾರಿ ಮೆರವಣಿಗೆ ಮತ್ತು ನಮ್ಮ ಇದ್ರದ್ದು ಅಂಬಾದೇವಿ ಮೂರ್ತಿ ಮೆರವಣಿಗೆ, ಅಂಬಾರಿ ಮೆರವಣಿಗೆ ಜೊತೆಗೆ ಸ್ತಬ್ಧ ಚಿತ್ರ ಕೂಡ ಒಂದು ಮಾಡಿಸ್ತಾ ಇದ್ವಿ. ಅಂಬಾದ ದೇವಸ್ಥಾನದ ಈಗ ಮುಂದಿನ ಮಾಡೆಲ್ ಏನಿದೆ ಗುಡಿ ಅದರದ್ದು ಇಡೀ ಸ್ತಬ್ಧ ಚಿತ್ರ ಇರ್ತದೆ. ಇಡೀ ನಮ್ಮ ಇದರಿಂದ ಎಲ್ಲಿ ತಹಸೀಲ್ ಆಫೀಸಿಂದ ಪ್ರಾರಂಭಗೊಂಡಂಥ ಮೆರವಣಿಗೆ ಹಳೆ ಬಜಾರ್ ಮೂಲಕ ನಾವು ಇದಕ್ಕೆ ಕನಕದಾಸ ವೃತ್ತ ಬರೋವರೆಗೂ ಪ್ರತಿ ವರ್ಷ ಇಲ್ಲಿ ಒಂದು ಸಂಪ್ರದಾಯದ ಲೆಕ್ಕದಲ್ಲಿ ನಮ್ಮ ಸಂಗಯ್ಯ ಸ್ವಾಮಿ ಮನೆಯಿಂದ ಇದ್ರ ಮುಖಾಂತರ ತಹಸೀಲ್ ಆಫೀಸ್ಗೆ ಹೋಗಿ ಎಲ್ಲರೂ ಬನ್ನಿ ಮಂಟಪಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬನ್ನಿ ಹಂಚುವ ಕಾರ್ಯಕ್ರಮ ಪ್ರಾರಂಭ. ಈ ಪೂಜೆ ಅಲ್ಲಿ ಮುಗಿಸ್ಕೊಂಡು ನಾವು ಮೆರವಣಿಗೆ ಬರುತ್ತೆ, ಅಲ್ಲಿ ಬಂದು ಸೇರ್ತಾರೆ. ಎಲ್ಲರೂ ಸೇರಿ ಆರ್ಜಂ ಶಾಲೆ ಮೈದಾನದಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡಿ ಆ ಇಡೀ ಕಾರ್ಯಕ್ರಮದಲ್ಲಿ ಎಲ್ಲರೂ ವೇದಿಕೆಯನ್ನು ಮಾಡಿ ಸಮಾರೋಪ ಮಾತುಗಳನ್ನು ಆಡುವ ಮುಖಾಂತರ ಇಡೀ ಕಾರ್ಯಕ್ರಮ ಮುಗಿಸೋದು. ಇಷ್ಟು 9 ದಿನ ಹಿಂದೂ ಸಂಸ್ಕೃತಿಯ ವಿಶೇಷ ಹಬ್ಬ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರಲ್ಲಿ ಭಾವೈಕ್ಯತೆ ಹಬ್ಬ ವಿಶೇಷ, ಹಿಂದೂ ವಿಶೇಷ ಹಬ್ಬ. ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಮೈಸೂರು ದಸರಾ ನೂರಾರು ವರ್ಷಗಳಿಂದ ಪರಂಪರೆಯಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು. ಆದರೆ ಸಿಂಧನೂರು ನಗರದಲ್ಲಿ ಮೊದಲನೇ ಸಲ ಈ ವರ್ಷ ಹಂಪನಗೌಡರ ಮನಸ್ಸು ಮಾಡಿ ಸರ್ಕಾರದಿಂದ ಈ ಕಾರ್ಯಕ್ರಮವನ್ನು ಘೋಷಣೆ ಮಾಡಿಸಿ ಸಿಂಧನೂರು ನಗರದಲ್ಲಿ ಯಾಕೆ ಮಾಡಬಾರ್ದು ಅಂಥೇಳಿ 9 ದಿವಸದ ದಸರಾ ಮಾಡಲಿಕ್ಕೆ ತಯಾರಿ ಆಗಿದೆ. ಎಲ್ಲ ತಯಾರಿ ಆಗಿದೆ. ಸರ್ಕಾರದ ಆದೇಶ ಆಗಿದೆ. ಜಿಲ್ಲಾಧಿಕಾರಿಗಳ ಸಮಿತಿಯೆಲ್ಲ ಸಭೆಗಳಾಗಿದ್ದಾವೆ. ಅಧಿಕಾರಿಗಳ ತಂಡಗಳು ರಚನೆಗಳಾಗಿದ್ದಾವೆ. ನಮ್ಮ ಲೋಕಲ್ ತಂಡಗಳು ಕೂಡ ರಚನೆಯಾಗಿದ್ದಾವೆ. ಅವರು ನಾವು ಕೂಡ ಜಂಟಿಯಾಗಿ ಈ 9 ದಿವಸದ ದಸರಾ ಮಹೋತ್ಸವವನ್ನು ಒಟ್ಟಾರೆಯಾಗಿ ಯಶಸ್ವಿಯಾಗಿ ಮಾಡಬೇಕು ಅನ್ನುವಂಥದ್ದು ಗುರಿ. ಇದು ದಸರಾ ಮಹೋತ್ಸವ, ಮೈಸೂರಿನ ದಸರಾ ಏನಿದೆ, ನೂರಾರು ವರ್ಷಗಳಿಂದ ನಡೆದು ಬಂದಂಥ ಪರಂಪರೆ. ವಿಶೇಷವಾಗಿ ಹಬ್ಬವನ್ನು ತಿರುಪತಿಯಲ್ಲಿ 9 ದಿನ ಆಚರಣೆ ಮಾಡ್ತಾರೆ, ನವರಾತ್ರಿ ಉತ್ಸವ.
ಹಾಗಾಗಿ ಇದು ಹಿಂದೂ ಸಮಾಜದ ಪ್ರಮುಖ ಹಬ್ಬಗಳಲ್ಲಿ ಒಂದು. ಇದನ್ನು ಈಗಾಗಲೇ ಹೇಳಿರೋ ಹಾಗೆ ಕೊನೆಯ ದಿನ ಬನ್ನಿಯನ್ನು ಮುಡಿಯುವುದರ ಮೂಲಕ ಎಲ್ಲರೂ ಸಿಹಿಯನ್ನು ಹಂಚ್ಕೊಳ್ತಾರೆ. ಬನ್ನಿ ತಗೊಳ್ರಿ ಅನ್ನಂಗಿಲ್ಲ, ಬಂಗಾರ ತಗೊಂಡು ಬಂಗಾರದಂಗೆ ಇರಬೇಕು ಅಂತಕ್ಕಂಥ ಈ ಒಂದು ನಮ್ಮ ಕೊಡು ವೈರಿಗಳಿಗೂ ಕೊಟ್ಟು ಒಂದಾಗ್ತಕ್ಕಂಥ ಹಬ್ಬಗಳು, ಎಲ್ಲ ಹಬ್ಬಗಳ ಆಚರಣೆ ಹಂಗೇನೆ ಮಾಡಿದ್ದಾರೆ. ಸೆಪ್ಟೆಂಬರ್ 21ರಂದು ತಾಲೂಕಾ ಖಾಸಗಿ ಶಾಲಾ ಮತ್ತು ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟದಿಂದ 9ನೇ ವರ್ಷದ ಗುರುವಂದನಾ ಕಾರ್ಯಕ್ರಮವನ್ನು ನಗರದ ಸತ್ಯ ಗಾರ್ಡನ್ನಲ್ಲಿ ಬೆಳಗ್ಗೆ 10 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷ ನರೇಂದ್ರನಾಥ ವೈ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ವೃತ್ತಿ ಜೀವನದಲ್ಲಿ ದಶಕಗಳ ಕಾಲ ನಿರ್ವಹಿಸಿದ ಉಪಾಧ್ಯಾಯ ಹಾಗೂ ಉಪನ್ಯಾಸಕರಿಗೆ ಗೌರವಿಸಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡುತ್ತಿದ್ದೇವೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಸರ್ಕಾರ ಗುರುತಿಸುವುದಿಲ್ಲ. ಹೀಗಾಗಿ ಖಾಸಗಿಯವರು ನಾವು ನಮ್ಮ ಒಕ್ಕೂಟದ ವತಿಯಿಂದ ಸನ್ಮಾನ ಮಾಡುತ್ತಿದ್ದೇವೆ. ಜೊತೆಗೆ ಶಿಕ್ಷಕರು ತಮ್ಮ ಜವಾಬ್ದಾರಿ ಹೇಗೆ ನಿರ್ವಹಿಸಬೇಕೆಂಬ ಸಂದೇಶವಿರುತ್ತದೆ. ಸನ್ಮಾನಿತಗೊಂಡ ಶಿಕ್ಷಕರಿಗಾಗಿ 30 ಗ್ರಾಮ ಬೆಳ್ಳಿ, 1 ಗ್ರಾಮ ಬಂಗಾರದ ನಾಣ್ಯಗಳ ಕೊಡುಗೆ ಡಿಪ್ ಮೂಲಕ ಡ್ರಾ ಮಾಡಿ ಆಯ್ಕೆಯಾದವರಿಗೆ ವಿತರಿಸಲಾಗುವುದು. ಈ ಬಂಗಾರ ನಾಣ್ಯದ ಕೊಡುಗೆ ತಾಲೂಕು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಗೌರವಾಧ್ಯಕ್ಷ ಮಲ್ಲನಗೌಡ ಕಾನಿಹಾಳ್ ಹಾಗೂ ಬೆಳ್ಳಿಯ ಕೊಡುಗೆ ಗೌರವಾಧ್ಯಕ್ಷ ಡಾಕ್ಟರ್ ಶಿವರಾಜ್ ಕೆ ದಾನಿಗಳಾಗಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶಾಸಕರು ಹಾಗೂ ಜಿಲ್ಲಾ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾದ ಹಂಪನಗೌಡ ಬಾದರ್ಲಿ, ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ, ತಹಸೀಲ್ದಾರ್ ಅರುಣ್ಕುಮಾರ್ ದೇಸಾಯಿ, ಡಿವೈಎಸ್ಪಿ BS ತಳವಾರ್, ಕ್ಷೇತ್ರ ಸಮನ್ವಯ ಅಧಿಕಾರಿ ಬಸವಲಿಂಗಪ್ಪ ಹಾಗೂ ಶಿಕ್ಷಣ ಪ್ರೇಮಿಗಳು ಮತ್ತು ಪ್ರಧಾನ ಭಾಷಣಕಾರರಾದ ಮುಕುಂದ ಮೈಗೂರು ಧಾರವಾಡ ಇವರು ಭಾಗವಹಿಸುವರು ಎಂದರು. ಈ ಸಂದರ್ಭದಲ್ಲಿ RC ಪಾಟೀಲ್, ತನುವೀರ್, ವೀರೇಶ್ ಹಗ್ನಿ, ಜ್ಞಾನಪ್ಪ ಕನ್ನಂಪೇಟೆ, DH ಕಂಬಳಿ, ಅಶೋಕ್ ಬೆನ್ನೂರು ಸೇರಿದಂತೆ ಅನೇಕರಿದ್ದರು. ಈ ಶಿಕ್ಷಕರ ದಿನಾಚರಣೆಯನ್ನು ಸಿಂಧನೂರು ತಾಲೂಕದಲ್ಲಿ ಮಾಡ್ತಾ ಬಂದಿದ್ದೇವೆ. ಇದು 9ನೇ ವರ್ಷ. ಸಿಂಧನೂರು ತಾಲೂಕಿನ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟ ಅನ್ನೋದು ರಚನೆಯಾಗಿ ಇಲ್ಲಿಗೆ ಸುಮಾರು 22 ವರ್ಷ ಆಯಿತು. ಈ 22 ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ. ಶಿಕ್ಷಕರ ದಿನಾಚರಣೆ ಇದು 9ನೇ ವರ್ಷ. ಮಧ್ಯದಲ್ಲಿ ಕೊರೋನಾ ಒಂದು ಸಂದರ್ಭವಾಗಿ 2 ವರ್ಷ ಮಾಡಿಲ್ಲ. ಶಿಕ್ಷಕರ ದಿನಾಚರಣೆ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರಿರಲಿ, ಉಪನ್ಯಾಸಕರಿರಲಿ ಸರ್ಕಾರ ಗುರುತಿಸುವುದು ವಿರಳ. ಈಗ ನಮ್ಮ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರನ್ನು ನಾವೇ ಗೌರವಿಸಿಕೊಳ್ಳುವುದು ಒಳ್ಳೆಯ ಉದ್ದೇಶ ಆಗುತ್ತಾ ಅನ್ನೋ ಉದ್ದೇಶದಿಂದ ನಾವು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ಸೇರಿ ನಮ್ಮ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಉತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ದಿನ ನಿಗದಿ ಮಾಡಿಕೊಂಡು ಅವತ್ತು ಆ ಶಿಕ್ಷಕರನ್ನು ಮತ್ತು ಉಪನ್ಯಾಸಕರನ್ನು ನಾವು ಸನ್ಮಾನಿಸುತ್ತಿದ್ದೇವೆ. ನಗರದ ಯಲ್ಲಮ್ಮ ದೇವಸ್ಥಾನದ ಪಕ್ಕದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ 10 ಲಕ್ಷ ಅನುದಾನ ನೀಡುವಂತೆ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಅವರಿಗೆ ಮಠದ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು. ಈ ವೇಳೆ ಮಠದ ವಿಚಾರಣಾಕರ್ತ ರಾಘವೇಂದ್ರ ಕುಲಕರ್ಣಿ ಮಾತನಾಡಿ, ಕಳೆದ 6 ವರ್ಷಗಳ ಹಿಂದೆ ರಾಘವೇಂದ್ರ ಸ್ವಾಮಿಗಳ ಮಠ ಸಿಂಧನೂರಿನಲ್ಲಿ ನಿರ್ಮಾಣಗೊಂಡಿದ್ದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ವಿಶೇಷವಾಗಿ ಗುರುವಾರ ರಾಯರ ರಥೋತ್ಸವ ನಡೆಯುತ್ತದೆ. ಗುರುವಾರದಂದು ನೂರಾರು ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ. ಅಲ್ಲದೆ ಪ್ರತಿ ವರ್ಷ ರಾಯರ ಆರಾಧನೆ ಮಹೋತ್ಸವ 3 ದಿನಗಳ ಕಾಲ ಅದ್ಧೂರಿಯಾಗಿ ಜರುಗುತ್ತದೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ರಾಯರ ದರ್ಶನ ಪಡೆಯುತ್ತಾರೆ. ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲು ಸ್ಥಳಾವಕಾಶದ ಕೊರತೆ ಇರುವುದರಿಂದ ಮಠದ ದಕ್ಷಿಣ ಭಾಗದಲ್ಲಿ ಈಗಾಗಲೇ ರಾಜ್ಯಸಭೆಯ ಮಾಜಿ ಸದಸ್ಯ ವೆಂಕಯ್ಯ ನಾಯ್ಡು ಅವರ ಅನುದಾನದಲ್ಲಿ ಕಟ್ಟಲ್ಪಟ್ಟಿರುವ ಕಟ್ಟಡದ ಮೇಲ್ಭಾಗದಲ್ಲಿ ಸಮುದಾಯ ಭವನ ನಿರ್ಮಿಸಿದರೆ ಭಕ್ತರಿಗೆ ಹೆಚ್ಚು ಅನುಕೂಲವಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಗೋಪಾಲ್ ಆಚಾರ್ ಜೋಶಿ, ಪ್ರಹ್ಲಾದ್ ಗುಡಿ, ಬ್ರಾಹ್ಮಣ ಸಮಾಜದ ಕಾರ್ಯದರ್ಶಿ ಆನಂದ್ ಗೌರ್ಕರ್, ನಬಿ ಸಾಬ್, ಪ್ರಭಾಕರ್ ದೇಶಪಾಂಡೆ ಇದ್ದರು.
ಕಾರುಣ್ಯಾಶ್ರಮದಲ್ಲಿ ದಿವಂಗತ ಗಿರಿಜಾಬಾಯಿ ಹೊಸಪಟ್ಟಣಕರ್ ಅವರ ವೈಕುಂಠ ಸಮಾರಾಧನೆಯನ್ನು ಇಡೀ ದಿನದ ಮಹಾಪ್ರಸಾದ ಸೇವೆ ಹಾಗೂ ಹಣ್ಣು ಹಂಪಲುಗಳನ್ನು ವಿತರಿಸಿ ಸಸಿ ನೆಡುವ ಮೂಲಕ ನೆರವೇರಿಸಿದರು. ನಂತರ ಆಡಳಿತಾಧಿಕಾರಿ ಡಾಕ್ಟರ್ ಚನ್ನಬಸವಸ್ವಾಮಿ ಹಿರೇಮಠ ಮಾತನಾಡಿ, ಇವರ ಸೇವೆ ಸಮಾಜಕ್ಕೆ ಅಪಾರ. ಅವರ ಧರ್ಮಪತ್ನಿ ದಿವಂಗತ ಡಾಕ್ಟರ್ ವನಿತಾ ಪ್ರಭಾಕರ್ ಅವರು ಬಡ ರೋಗಿಗಳಿಗೆ ಒಬ್ಬ ದೇವತೆಯಾಗಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಸಾರ್ವಜನಿಕರ ಹೃದಯದಲ್ಲಿ ನೆಲೆಸಿದ್ದರು. ಅವರ ಪತಿ ದಿವಂಗತ ಡಾಕ್ಟರ್ ಪ್ರಭಾಕರ್ ಹೊಸಪಟ್ಟಣಕರ್ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಎಸ್ ಬಂಗಾರಪ್ಪನವರ ಉತ್ತಮ ಸ್ನೇಹಿತರಾಗಿ ಸರ್ವ ಸಮಾಜದ ಪ್ರೀತಿಯನ್ನು ಗಳಿಸುವ ಮೂಲಕ ರಾಜಕೀಯ ಮುತ್ಸದ್ದಿಯಾಗಿದ್ದರು. ಇಂತಹ ಕುಟುಂಬದ ಹಿರಿಯ ಜೀವಿ ದಿವಂಗತ ಗಿರಿಜಾಬಾಯಿ ಹೊಸಪಟ್ಟಣಕರ್ ಅವರನ್ನು ಅಗಲಿಕೊಂಡ ನಾವು ಅನಾಥರಾಗಿ ಬಿಟ್ಟಿದ್ದೇವೆ. ಆದರೆ ಅವರ ಕುಟುಂಬದಲ್ಲಿ ನಾನೊಬ್ಬ ಮಗನಾಗಿ, ಸಹೋದರನಾಗಿ ಅವರೊಂದಿಗಿದ್ದ ಕ್ಷಣಗಳು ಇನ್ನೂ ಕೂಡ ಮರೆಯಲಾರದಂಥ ದಿನಗಳಾಗಿವೆ. ಇಂದು ಕಾರುಣ್ಯಾಶ್ರಮಕ್ಕೆ ನಾಡಿನ ಜನರ ಸಹಾಯ ಸಹಕಾರ ಆಶೀರ್ವಾದ ಈ ವೈದ್ಯ ಕುಟುಂಬದ ಆದರ್ಶದ ವ್ಯಕ್ತಿತ್ವವಾಗಿದೆ. ಇಂದಿಗೂ ಕೂಡ ಅವರ ಕುಟುಂಬ ಬಡ ರೋಗಿಗಳಿಗೆ, ಕಷ್ಟದಲ್ಲಿರುವ ಕುಟುಂಬಗಳಿಗೆ ಸಹಾಯ ಹಸ್ತ ನೀಡುವ ಮೂಲಕ ಸಮಾಜಕ್ಕೆ ಅಪಾರವಾದಂಥ ಸೇವೆ ನೀಡುತ್ತಿದೆ. ಈ ಕುಟುಂಬದ ಹಿರಿಯರಾಗಿದ್ದ ದಿವಂಗತ ದತ್ತಾತ್ರೇಯ ಹೊಸಪಟ್ಟಣಕರ್ ಅವರು ತಹಸೀಲ್ದಾರರಾಗಿ ಪ್ರಾಮಾಣಿಕ ಅಧಿಕಾರಿಗಳಾಗಿ ನಾಡಿಗೆ ಮನೆ ಮನೆ ಮಾತಾಗಿದ್ದರು. ಇಂತಹ ಕುಟುಂಬದಲ್ಲಿ ನಾನು ಕೂಡ ಒಬ್ಬನಾಗಿರುವುದು ನನ್ನ ಪೂರ್ವಜನ್ಮದ ಪುಣ್ಯ ಎಂದರು. ದಿವಂಗತ ಗಿರಿಜಾಬಾಯಿ ಹೊಸಪಟ್ಟಣಕರ್ ಅವರನ್ನು ಕಳೆದುಕೊಂಡಿರುವ ಅವರ ಕುಟುಂಬಕ್ಕೆ ಮತ್ತು ನಮಗೆಲ್ಲ ದಿವಂಗತರ ಅಗಲಿಕೆಯ ನೋವು ಭರಿಸುವಂಥ ಶಕ್ತಿಯನ್ನು ಕರುಣಿಸಲಿ ಎನ್ನುವ ವಿಶೇಷ ಪ್ರಾರ್ಥನೆ ಸಿಂಧನೂರಿನ ಕಾರುಣ್ಯಾಶ್ರಮದ್ದಾಗಿದೆ ಎಂದು ದಿವಂಗತರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಆಶ್ರಮದ ಸಿಬ್ಬಂದಿಗಳಾದ ಸುಜಾತ ಹಿರೇಮಠ್, ಸಿದ್ದಯ್ಯ ಸ್ವಾಮಿ, ಶರಣಮ್ಮ, ಮರಿಯಪ್ಪ ನಾಯಕ್, ಹರ್ಷವರ್ಧನ್ ಮತ್ತು ಸಿಂಧನೂರಿನ ಹಾಗೂ ಮಾನವೀಯ ಸಂಘ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಂಧನೂರಿನಲ್ಲಿ ಪ್ರಥಮ ಬಾರಿಗೆ ಅದ್ದೂರಿ ದಸರಾ ಉತ್ಸವಕ್ಕೆ ಸಕಲ ಸಿದ್ಧತೆ, ಮುಖಂಡರ ಜಂಟಿ ಪತ್ರಿಕಾಗೋಷ್ಠಿ. ಸೆಪ್ಟೆಂಬರ್ 21ಕ್ಕೆ ಖಾಸಗಿ ಶಾಲಾ ಮತ್ತು ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟದಿಂದ ಗುರುವಂದನಾ ಕಾರ್ಯಕ್ರಮ. ರಾಘವೇಂದ್ರ ಸ್ವಾಮಿಗಳ ಮಠದ ಸಮುದಾಯ ಭವನಕ್ಕೆ 10 ಲಕ್ಷ ಅನುದಾನ ನೀಡಲು ಮನವಿ. ಮಾನವೀಯ ದಿವಂಗತ ಡಾಕ್ಟರ್ ಪ್ರಭಾಕರ್ ಅವರ ಸೇವೆ ಸಮಾಜಕ್ಕೆ ಅಪಾರ. ಡಾಕ್ಟರ್ ಚನ್ನಬಸವಸ್ವಾಮಿ ಹಿರೇಮಠ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.